ಚಿಕ್ಕನಾಯಕನಹಳ್ಳಿ ತಾಲ್ಲೂಕು ಕಚೇರಿ ನ್ಯಾಯಾಲಯದ ಸಭಾಂಗಣದಲ್ಲಿ ತಾಲ್ಲೂಕು ಆಡಳಿತದ ವತಿಯಿಂದ ಸರಳವಾಗಿ ಶ್ರೀ ಅಗ್ನಿಬನ್ನಿರಾಯಸ್ವಾಮಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಿಗಳ ಸಮುದಾಯದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳೊಂದಿಗೆ ಸೇರಿ ಪೂಜೆ ಸಲ್ಲಿಸಿ ಶ್ರೀ ಅಗ್ನಿಬನ್ನಿರಾಯಸ್ವಾಮಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನಗಳನ್ನು ಅರ್ಪಿಸಿ ಅನಂತರ ಅಗ್ನಿಬನ್ನಿರಾಯಸ್ವಾಮಿ ಅವರನ್ನು ಉದ್ದೇಶಿಸಿ ಮಾತನಾಡಿ ಅವರ ಜೀವನ ಹಾಗೂ ಆದರ್ಶಗಳ ಬಗ್ಗೆ ಅಲ್ಲಿ ನೆರೆದಿದ್ದ ಸಮಾಜದ ಮುಖಂಡರಿಗೆ ಹಲವು ಮಾಹಿತಿಗಳನ್ನು ಹಂಚಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಎಲ್ಲರಿಗೂ ಶ್ರೀ ಅಗ್ನಿಬನ್ನಿರಾಯಸ್ವಾಮಿ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಗ್ನಿವಂಶ ಕ್ಷತ್ರಿಯ ತಿಗಳರ ಅಭಿವೃದ್ಧಿ ಸೇವಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ತಿಗಳ ಸಮಾಜದ ಮುಖಂಡರು, ಜನಪ್ರತಿನಿಧಿಗಳು ಹಾಗೂ ಆತ್ಮೀಯರು ಭಾಗವಹಿಸಿದ್ದರು. ತಿಗಳ ಸಮಾಜದ ಅಧ್ಯಕ್ಷರಾದಂಥ ಸನ್ಮಾನ್ಯ ಮುರಳಿಯವರೇ, ಕಟ್ಟೆಗೌಡ್ರೆ, ಗುರುಗಳೇ ಮತ್ತು ಎಲ್ಲ ಸಮಾಜದ ಬಂಧುಗಳೇ ಮತ್ತು ಮಡಿವಾಳ ಸಮಾಜದ ಅಧ್ಯಕ್ಷರಾದಂಥ ನಾಗಣ್ಣವರೇ ಮತ್ತು ದಯಾನಂದ ಅವರೇ, ಕುಮಾರ್ ಅವರೇ, ಎಲ್ಲ ಬಂಧುಗಳೇ, ಇವತ್ತು ಎಲ್ರಿಗೂ ಕೂಡ ಅಗ್ನಿಬನ್ನಿರಾಯಸ್ವಾಮಿಯ ಒಂದು ಜಯಂತ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ, ಇವತ್ತೇನು ಸರ್ಕಾರ ಸಮಾಜಗಳು ಎಲ್ಲದೂ ಕೂಡ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ಇವತ್ತು ಆಯಾ ಸಮಾಜಕ್ಕೆ ಒಂದು ನಿಗಮಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಆ ಜಯಂತಿನೂ ಕೂಡ ಮಾಡಿದ್ದಾರೆ. ಖಂಡಿತ ಇದರಿಂದ ನಮಗೆ ಒಂದು ಅಧ್ಯಕ್ಷ ಹೇಳಿದ ರೀತಿಯಲ್ಲಿ ಇವತ್ತು ಸಮಾಜಗಳು ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿಗೆ ನೀಡಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡುವಂಥ ಕೆಲಸ ಇವತ್ತು ಸರ್ಕಾರಗಳು ಮಾಡಬೇಕು. ಅದರ ಆ ಚಿಂತನೆ ಖಂಡಿತ ಆಗಬೇಕಾಗ್ತದೆ. ಇವತ್ತು ಎಲ್ಲ ಸಮಾಜನೂ ಕೂಡ ಮೇಲ್ ಬರಬೇಕು. ಹಿಂದುಳಿದ ಸಮಾಜಗಳೇನಿದೆ ಅವೆಲ್ಲದೂ ಕೂಡ ಇವತ್ತು ಮೇಲ್ ಬರೋ ರೀತಿಯಲ್ಲಿ ಆಗಬೇಕು. ಅಗ್ನಿಬನ್ನಿರಾಯಸ್ವಾಮಿ ಬಗ್ಗೆ ನಮಗಾದ್ರೂ ಕೂಡ ಅಪಾರವಾದಂಥ ಗೌರವ ಮೊದಲಿಂದನೂ ಕೂಡ ಅವರ ಒಂದು ನಂಬಿಕೆ ಮತ್ತು ಅವರಲ್ಲಿ ಇರ್ತಕ್ಕಂಥ ಒಂದು ಶಿಸ್ತಿನ ಜೀವನ ಇದೆಲ್ಲದನ್ನೂ ಕೂಡ ನೋಡಿದಾಗ ಆ ಸಮಾಜದಲ್ಲಿ ಖಂಡಿತ ನಾನು ಯಾವಾಗಲೂ ಕೂಡ ಉದಾಹರಣೆ ಕೊಟ್ಟೆ ಹೇಳ್ತಾ ಇರ್ತೇನೆ. ಒಂದು 20 ಗುಂಟೆ ಜಮೀನಿದ್ರು ಕೂಡ ಅವರು ಎಲ್ಲರಿಗಿಂತ ಚೆನ್ನಾಗಿ ಆ ಭೂಮಿ ಜೊತೆನೇ ಒಡನಾಟ ಇಟ್ಕೊಂಡು 3 ಫಸಲನ್ನು ತಗೋತಾರೆ. ಅಡಿ ಫಸಲು, ಮೇಲ್ ಫಸಲು ಮತ್ತು ಮಧ್ಯದಲ್ಲಿ ಹೂವು, ತರಕಾರಿ ಇದನ್ನು ಬೆಳೆದು ಈ ಥರ ಮಾಡಿಕೊಂಡು ತುಂಬ ರೀತಿಯಲ್ಲಿ ಅವ್ರಿಗೆ ಹೊರಿತದೆ. ಭೂಮಿನೂ ಕೂಡ ಹೊರಿತದೆ, ಜೊತೆಗೆ ಜಾನುವಾರುಗಳು ಅಷ್ಟೇ, ದನಕರುಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಸಾಕುವಂಥದ್ದು ಪ್ರವೃತ್ತಿ ಅವ್ರು ಬೆಳೆಸ್ಕೊಂಡ್ಬಂದಿರ್ತಕ್ಕಂಥದ್ದು ನಾನು ಮೊದಲಿಂದನೂ ಕೂಡ ಸಾಕಷ್ಟು ಸಭೆಗಳಲ್ಲೂ ಕೂಡ ಹೇಳ್ತೇನೆ. ಇವತ್ತು ಅಗ್ನಿಬನ್ನಿರಾಯಸ್ವಾಮಿ ಅಗ್ನಿಯಿಂದನೇ ಜನಿಸಿದವರು ಅಂತಕ್ಕಂಥದ್ದನ್ನ ಏನು ನಮಗೆಲ್ಲರಿಗೂ ಕೂಡ ತಿಳಿದಿದೆ. ಖಂಡಿತ ಆ ಒಂದು ಸಮಾಜದಲ್ಲಿ ಬೆಳೆದಂಥ ಎಲ್ಲರೂ ಒಟ್ಟಾಗಿ ಅವರ ಒಂದು ಬದುಕೇನಿದೆ ಅದನ್ನು ಹಸನಗೊಳಿಸೋ ರೀತಿಯಲ್ಲಿ ನಾನು ಅಧ್ಯಕ್ಷರಿಗೆ ಅದೇ ಹೇಳ್ತೇನೆ. ಏನೇ ಇದ್ರೂ ಕೂಡ ಖಂಡಿತ ನನ್ನ ಜೊತೆ ಚರ್ಚೆ ಮಾಡಿ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ಪರಿಹಾರ ಇದೆ. ನಾವು ಅದನ್ನು ಹುಡುಕೊಂಡು ಎಲ್ರಿಗೂ ಕೂಡ ಒಂದು ಸಮಾಜದಲ್ಲಿ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಕೂಡ ಮೇಲ್ಪಂಕ್ತಿಗೆ ಬರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋಂಥ ಜವಾಬ್ದಾರಿ ನಿಮ್ಮದು, ನಮ್ಮದು, ಎಲ್ಲರದು ಕೂಡ ಆಗಿರ್ತದೆ. ಇವತ್ತು ಯಾರಿಗಾರು ಕೂಡ ಗಂಗ ಕಲ್ಯಾಣ ಬೇಕು ಮತ್ತು ಯಾವ್ದಾದ್ರು ಲೋನ್ಸ್ ಬೇಕು ಅಂತಂದರೆ ಖಂಡಿತ ಅದನ್ನು ಅಧ್ಯಕ್ಷರನ್ನ ಕೇಳಿ ಮಾಡೋವಂಥದ್ದಾಗ್ತದೆ. ಅಂಥವ್ರಿಗೆ ಯಾರಿಗೆ ಅನುಕೂಲ ಇರ್ತದೆ ಅದೆಲ್ಲದನ್ನು ಕೂಡ ಒದಗಿಸ್ಕೊಡುವಂಥ ಕೆಲಸ ಖಂಡಿತ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ನಿಮ್ಮಲ್ಲಿರ್ತಕ್ಕಂಥ ಗೌಡ್ರು, ಕಟ್ಟೆಗೌಡರು ಮತ್ತು ಆ ಒಂದು ಬಿಕ್ಕಟ್ಟು ಅದ ಒಂದನ್ನ ಎಲ್ಲರೂ ಕೂಡ ಒಟ್ಟಿಗೆ ತೊಗೊಂಡೋಗುವಂಥದ್ದು, ನ್ಯಾಯದ ಪರವಾಗಿರ್ತಕ್ಕಂಥದ್ದು, ಇದೆಲ್ಲದನ್ನು ಕೂಡ ನಾವು ಗಮನಿಸಿದಾಗ ಖಂಡಿತ ಹಲವಾರು ನ್ಯಾಯಕ್ಕೆ ಹಿಂದೆ ಯಜಮಾನರಿದ್ದಂಥ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ದೇವಸ್ಥಾನದಲ್ಲಿ ಕೂತಾಗ ಅವರಲ್ಲಿ ಇರ್ತಕ್ಕಂಥ ಒಂದು ಏನು ನ್ಯಾಯದ ಪರವಾದಂಥ ಒಂದು ನಂಬಿಕೆ ಖಂಡಿತ ಅದನ್ನು ನಾನು ಯಾವತ್ತೂ ಕೂಡ ಮೆಚ್ಚುತ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಇವತ್ತು ನಾವೇನು ಅಗ್ನಿಬನ್ನಿರಾಯಸ್ವಾಮಿಯ ಒಂದು ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಖಂಡಿತ ವಿಶೇಷವಾಗಿ ನಾವೆಲ್ಲರೂ ಕೂಡ ನವೆಂಬರ್ 26 ಎಲ್ಲ ಜಯಂತಿಗಳನ್ನು ಕೂಡ ಪ್ರಥಮವಾಗಿ ನಮ್ಮ ತಾಲೂಕಿನಲ್ಲೇ ಮಾಡಿರ್ತಕ್ಕಂಥದ್ದು. ಸಿದ್ಧಗಂಗೆ ಸ್ವಾಮಿಗಳನ್ನ ಕರೆಸಿ ಹಲವಾರು ಸ್ವಾಮೀಜಿಗಳು ಎಲ್ಲರೂ ಕೂಡ ಆಗಮಿಸಿ ಅದನ್ನು ಉತ್ತಮ ರೀತಿಯಲ್ಲಿ ನೆರವೇರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮಲ್ಲಿ ಜಾತಿ ನಾವ್ಯಾರು ಕೂಡ ಅರ್ಜಿ ಹಾಕ್ಕೊಂಡು ಯಾವ ಜಾತಿಲೂ ಹುಟ್ಟಿರಲ್ಲ. ಹುಟ್ಟಿದಾಗ ಆ ಸಂಪ್ರದಾಯ ಮತ್ತು ಆ ಒಂದು ಸಂಸ್ಕೃತಿನ ಖಂಡಿತ ಮರೀಬಾರ್ದು. ಅಲ್ಲಿ ಹುಟ್ಟಿರ್ತಕ್ಕಂಥ ಸಂಪ್ರದಾಯ ಸಂಸ್ಕೃತಿನ ನಾವು ಯಾವತ್ತೂ ಕೂಡ ಆಚರಣೆಯಲ್ಲಿ ಇಟ್ಕೋಬೇಕು. ಅಲ್ಲಿರ್ತಕ್ಕಂಥ ಪದ್ಧತಿಗಳಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಜೊತೆಗೆ ಸಮಾಜದಲ್ಲಿ ನಾವು ಯಾರು ಕೂಡ ಒಂದೇ ಜಾತಿಯಿಂದ ಯಾರು ಕೂಡ ಒಂದು ಗ್ರಾಮ ಪಂಚಾಯತಿನೂ ಕೂಡ ಗೆಲ್ಲಕ್ಕಾಗಲ್ಲ. ಆದ್ದರಿಂದ ಇಂಥ ಸಣ್ಣ ಪುಟ್ಟ ಜಾತಿಯವ್ರಿಗೂ ಕೂಡ ರಾಜಕೀಯವಾಗಿ ಶಕ್ತಿಯನ್ನು ನೀಡುವಂಥ ಕೆಲಸ ಮತ್ತು ಎಲ್ಲರೂ ಕೂಡ ಒಟ್ಟಿಗೆ ತಗೊಂಡೋಗುವಂಥ ಕೆಲಸ ಖಂಡಿತ ನಾವೆಲ್ಲ ಸೇರಿ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಅಧ್ಯಕ್ಷರು ಏನು ಹೇಳಿದ್ರು
ಖಂಡಿತ ಚಾಚು ತಪ್ಪದೆ ಮಾಡ್ತಕ್ಕಂಥ ಕೆಲಸ ಖಂಡಿತ ಮಾಡ್ತೇನೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು 4ನೇ ವರ್ಷದ ಜಯಂತ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ವಿ. ಖಂಡಿತ ಅವರ ಮಾರ್ಗದರ್ಶನ, ಅವರ ಒಂದು ಏನು ನಡವಳಿಕೆ ಇದೆ ಅದು ಸಮಾಜಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸಂದೇಶವಾಗಿ ಹೊರಹೊಮ್ಮಲಿ. ಅದನ್ನು ನಾವೆಲ್ಲರೂ ಕೂಡ ಅನುಸರಿಸೋ ನಿಟ್ಟಿನಲ್ಲಿ